ಸಿಲಿಂಡರ್ ಬೆನ್ನಲ್ಲೇ ಹೋಟೆಲ್ ತಿಂಡಿ ಕಾಫಿ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಸಿಲಿಂಡರ್ ಹೊರ ಇಳಿಸಿಕೊಳ್ಳೋದಕ್ಕೆ ಗ್ರಾಹಕರಿಗೆ ದರ ಏರಿಕೆಯ ಬರೆ ಹಾಕಲಾಗುತ್ತಾ? ಸಿಲಿಂಡರ್ ದರ ಏರಿಕೆ ಆಗಿದೆ. ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮೊದಲೇ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ರು, ಈಗ ದರ ಏರಿಕೆ ಮಾಡಿದ್ದಾರೆ. ಗ್ರಾಹಕರು ಬರೋದಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಸಿಲಿಂಡರ್ ದರ ಏರಿಕೆ ಆಗಿರೋದು ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಕೊಡ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತವನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಿಲಿಂಡರ್ನ ಅಭಾವ ಬೆಂಬಿಡದೆ ಕಾಡ್ತಾ ಇದೆ. ಈಗಾಗಲೇ ಇವತ್ತಿನಿಂದ 991 ರೂಪಾಯಿ ಸಿಲಿಂಡರ್ನ ದರ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಹೋಟೆಲ್ ಮಾಲೀಕರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಂಡ್ಯದ ಹೋಟೆಲ್ ಅಪೂರ್ವ ವೆಜ್ನ ಮಾಲೀಕರಾದ ಅನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಯುದ್ಧ ಶುರುವಾದ ನಂತರದಲ್ಲಿ 3ನೇ ಬಾರಿ ಸಿಲಿಂಡರ್ನ ದರ ಏರಿಕೆ ಆಗ್ತಾ ಇದೆ. ಇವತ್ತಿನಿಂದ 991 ರೂಪಾಯಿ 19 kg ಸಿಲಿಂಡರ್ಗೆ ದರ ಏರಿಕೆ ಆಗಿರ್ತಕ್ಕಂಥದ್ದು. ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಇವಾಗ ಮಾರ್ಚ್ ತಿಂಗಳಲ್ಲಿ 144 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಏಪ್ರಿಲ್ನಲ್ಲಿ 195 ಮಾಡಿದ್ರು. ಇವಾಗ ಒಂದೇ ಸರ್ತಿ ದುಬಾರಿ, ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಒಂದೇ ಸಲ ಇವಾಗ 991 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ದಾರೆ. 991 ರೂಪಾಯಿ ರೇಟ್ ಜಾಸ್ತಿ ಮಾಡೋದ್ರ ಜೊತೆಗೆ ಸಿಲಿಂಡರ್ ಅಭಾವ, ಸಿಕ್ಕಾಪಟ್ಟೆ ಸಿಲಿಂಡರ್ ಅಭಾವ ಇದೆ. ಇವಾಗ ಸೌದೆ ಒಲೆಯಲ್ಲಿ ನಾವೀಗ ಮಾಡ್ಕೊಂಡು ನಮ್ಮ ಇನ್ ಟೈಮಿಗೆ ಇಲ್ಲಿ ಐಟಮ್ಗಳನ್ನ ಕೊಡ್ತೀವಿ, ಸಪ್ಲೈ ಮಾಡೋಕೆ ಆಗ್ತಾ ಇಲ್ಲ. ಇವಾಗ ಗ್ರಾಹಕರಿಗೆ ನೀಡೋಕೆ ಆಗ್ತಾ ಇಲ್ಲ. ಇದಕ್ಕೂ ಡಿಫ್ರೆನ್ಸ್ ಆಗ್ತಾ ಇದೆ. ಟೈಮ್ ಭಾರಿ ವೇರಿಯೇಷನ್ ಆಗ್ತಾ ಇದೆ. ಇವಾಗ ಸಿಲಿಂಡರ್ಗಳನ್ನ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಬಿಲ್ ಮಾಡಿಸ್ಕೊಂಡು ನಾವು ಕೇಳಿದ ಸಿಲಿಂಡರ್ಗಳನ್ನ ಸ್ಟಾಕ್ಗಳನ್ನ ಕೊಡ್ತಾ ಇಲ್ಲ. ಈಗ ರೇಟ್ ಜಾಸ್ತಿ ಮಾಡಿದ್ರಿಂದ ಈಗ ಗ್ರಾಹಕರ ಮೇಲ್ಗಡೆ ನಾವು ಯಾವುದೇ ಈಗ ರೇಟ್ ಜಾಸ್ತಿ ಮಾಡಿದ್ರಿಂದ ಗ್ರಾಹಕರ ಮೇಲೆ ಹೊರೆ ಇರಲಿಕ್ಕೆ ಆಗಲ್ಲ. ಗ್ರಾಹಕರ ಮೇಲೆ ಹೊರೆ ಹೇಳಿದ್ರೆ ಮಾಮೂಲಿ ಇವಾಗ ಇಲ್ಲಿ ಜಗಳಗಳಾಗ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಇವಾಗ ಗ್ರಾಹಕರ ಮೇಲೆ ರೇಟ್ಗಳನ್ನ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್, ಯುದ್ಧ ಶುರುವಾದಾಗಿಂದ ಒಂದು ಕಡೆ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿತ್ತು. ಕೆಲವೊಂದು ಕಡೆ ಕಾಳಸಂತೆಯಲ್ಲಿ ಸಿಲಿಂಡರ್ಗಳು ಮಾರಾಟ ಮಾಡ್ತಾ ಇದ್ರು. ಅಂದರೆ ಒಂದಷ್ಟು ಐಟಮ್ಗಳನ್ನ ನಿಲ್ಲಿಸ್ಬಿಟ್ಟಿದ್ರಿ, ಸೌದೆ ಒಲೆ ಮೊರೆ ಹೋಗಿದ್ರಿ. ಈಗ ಅದೆಲ್ಲ ಸಂಕಷ್ಟದ ಜೊತೆಗೆ ಬೆಲೆ ಏರಿಕೆ, ಎಷ್ಟು ಸಮಸ್ಯೆ ಆಗ್ತದೆ ಈಗ? ಅದೇ ಸರ್, ಈಗ ಅದ್ರ ಜೊತೆಗೆ ಈಗ ಇವರು ಒಂದೇ ಸರ್ತಿ ಯಾರು ನಿರೀಕ್ಷೆನೇ ಮಾಡಿರಲಿಲ್ಲ. ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ನಾವು ಮೀಟಿಂಗ್ಗಳನ್ನೆಲ್ಲ ಮಾಡೋದು, ಹುಡುಗರುಗಳನ್ನೆಲ್ಲ ಕರೆದು ಮೀಟಿಂಗ್ಗಳನ್ನ ಮಾಡೋದು, ಯಾವ ಥರ ಮಾಡ್ಬೋದು, ಯಾವ ಥರ. ಈಗ ಗ್ರಾಹಕರ ಮೇಲೆ ಅಂತೂ ಹೊರೆ ಇರಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ಇವಾಗ ಒಂದೇ ಸರ್ತಿ ಗ್ರಾಹಕರ ಮೇಲೆ ಹೊರೆ ಇರೋಕ್ಕಾಗಲ್ಲ. ನಮ್ದು ಇವಾಗ ಈಗ ಹೆಸರಿರೋದ್ರಿಂದ, ಮಂಡ್ಯದಲ್ಲಿ ಹೆಸರಿರೋದ್ರಿಂದ ನಮ್ಮ ಹೋಟ್ಲು ಮಾಮೂಲಿ ರೆಗ್ಯುಲರ್ ಕಸ್ಟಮರ್ಗಳೇ ಇರೋದ್ರಿಂದಾನೆ ಈಗ ಹೊಸ ಕಸ್ಟಮರ್ ಬರ್ತಾರೆ ಹೋಗ್ತಾರೆ ಅಂದರೆ ಆ ಥರ ಯೋಚನೆ ಮಾಡೋದು, ಥಿಂಕಿಂಗ್ಗಳನ್ನ ಮಾಡ್ಬೋದಿತ್ತು. ಆದ್ದರಿಂದ ರೆಗ್ಯುಲರ್ ಕಸ್ಟಮರ್ ನಮ್ಮ ಹೋಟ್ಲಿಗೆ ಪ್ರತಿನಿತ್ಯ ಅವರೇ ಬರೋದ್ರಿಂದ ಅವ್ರ ಮೇಲೆ ಹೊರೆ ಇರೋದಕ್ಕೆ ಆಗೋದಿಲ್ಲ ಸರ್ ಇವಾಗ. ಥ್ಯಾಂಕ್ ಯು. ಇದಿಷ್ಟು ಅಪೂರ್ವ ವೆಜ್ನ ಮಾಲೀಕರಾದಂಥ ಅನಿಲ್ ಅವರ ಮಾತಾಗಿತ್ತು. ಸಿಲಿಂಡರ್ ಮೇಲಿನ ಬೆಲೆ ಏರಿಕೆ ಸಹಜವಾಗಿ ನಮಗೆ ತೊಂದರೆಯನ್ನು ಕೊಡುತ್ತೆ. ಈ ಬೆಲೆ ಏರಿಕೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಬಂಡವಾಳವನ್ನು ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನರ್ಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.